ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಬಿತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಿರುವಂಥ ಯುವ ತರುಣ ಅಂಬರೀಷ್ ಸುಬಾದಾರ್ ಅವರೇ, ಈ ಒಂದು ಪುರಾಣ ಪ್ರವಚನದ ತನ್ನಿಮಿತ್ತವಾಗಿ ದಿನನಿತ್ಯಲೂ ಕೂಡ ಪುರಾಣ ಪ್ರವಚನ ಆಲಿಸಲಿಕ್ಕೆ ಬಂದಿರುವಂಥ ಯಾವತ್ತು ಯತ್ನಾಳ ಗ್ರಾಮದ ಸಮಸ್ತ ಮಾತೃವಾತ್ಸಲ್ಯದ ತಾಯಿ ಬೆಳಗವೇ, ಮುದ್ದು ಮಕ್ಕಳೇ, ಗ್ರಾಮದ ಯುವಕರೇ, ಗ್ರಾಮದ ಹಿರಿಯರೇ, ಗ್ರಾಮದ ಧರ್ಮಾಭಿಮಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಗೊಂಡಿರುವಂಥ ಜ್ಯೋತಿಗೆ ಶರಣಾರ್ಥಿ. ಶಿವಸಾಂಭಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ के, श्रीमद जगद्गुरु रेणुकाचार्य महाराज के, जगन्माते शांभवी माता के, जय घोष वडिलार्दौर महाराज के. ಶಬ್ಬಾಷ್, ಅದಕ್ಕೂ ಹೊಡೆದ ಜಯಘೋಷ ಇರಲಿ. ಪ್ರತಿನಿತ್ಯದ ಪದ್ಧತಿಯಂತೆ ತಾವೆಲ್ಲರೂ ಕೂಡ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಕಡಿಕೋಳದ ಮಡಿವಾಳಪ್ಪನವರ ಜೀವನ ದರ್ಶನದ ಬಗ್ಗೆ ತಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ. ಈಗಾಗಲೇ ಪರಮಪೂಜ್ಯರು ಹೇಳಿದ ಹಾಗೆ ಮನುಷ್ಯನ ಬದುಕು ಹೇಗಿದೆ ಅಂತಂದರೆ, ಜನನ ಅನ್ನುವಂಥ ಮೂರಕ್ಷರ, ಮರಣ ಅನ್ನುವಂಥ ಮೂರಕ್ಷರ, ಜನನ ಮತ್ತು ಮರಣದ ಮಧ್ಯದೊಳಗೆ ಬದುಕು ಅನ್ನುವಂಥ ಮೂರಕ್ಷರ. ಈ ಬದುಕು ಅನ್ನುವಂಥ ಮೂರಕ್ಷರ ಬಹಳ ಸುಂದರವಾಗಿ ಸಾಗಬೇಕು ಅಂತಂದರೆ ಇದಕ್ಕೇನು ಬೇಕು ಅಂತಂದರೆ ಸತ್ಸಂಗ ಅನ್ನುವಂಥ ಮೂರಕ್ಷರ ಇದ್ದರೆ ಸಾಕು, ಈ ಬದುಕು ಸುಂದರ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಕೇಳಿದರೆ, ಉದಿರಿದ ಎಳೆ ಗಿಡದೊಳಗಿರುವಂಥ ಉದಿರಿರುವಂಥ ಎಲೆನೂ ಕೂಡ ಹೇಳುತ್ತದೆ, ಮತ್ತು ಗಿಡದೊಳಗಿರುವಂಥ ಆಗ ತಾನೇ ಹೂವನ್ನು ಬಿಟ್ಟಿರುವಂಥ ಹೂವು ಕೂಡ ಹೇಳ್ತದೆ, ಮತ್ತು ಪ್ರಕಾಶಮಾನವಾಗಿ ಬೆಳಗಿರುವಂಥ ದೀಪನೂ ಒಂದೇ ಮಾತು ಹೇಳ್ತದೆ. ಏನಪ್ಪ ಅಂತಂದರೆ, ಹೇ ಮನುಜ, ಈ ಜಗತ್ತಿನೊಳಗೆ ಯಾವುದೂ ಕೂಡ ಸ್ಥಿರ ಅಲ್ಲ, ಯಾವುದೂ ಕೂಡ ಶಾಶ್ವತವಲ್ಲ. ಯಾವುದು ಶಾಶ್ವತ ಅಂತಂದರೆ ನೀನು ಮಾಡಿರುವಂಥ ಪುಣ್ಯದ ಬುತ್ತಿ ಮಾತ್ರ ಶಾಶ್ವತ. ಅಂಥ ಪುಣ್ಯದ ಬುತ್ತಿಯನ್ನು ಗಳಿಸೋದಕ್ಕೋಸ್ಕರವಾಗಿ ಯತ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದೊಳಗೆ ಕಡಿಕೋಳದ ಮಡಿವಾಳಪ್ಪನ ಪುರಾಣ ಪ್ರವಚನ ಹಚ್ಚಿರಲ್ಲ, ನಿಮ್ಮಂಥ ಪುಣ್ಯಾತ್ಮ ಧನ್ಯಾತ್ಮರು ಯಾರೂ ಇಲ್ಲ ಅನ್ನುವಂಥ ಮನೋಭಾವನೆಯನ್ನು ನಾವು ಈ ಸಂದರ್ಭದೊಳಗೆ ವ್ಯಕ್ತ ಮಾಡ್ತೇವೆ. ಯಾಕೆ ಅಂತ ಕೇಳಿದರೆ, ಇವತ್ತು ನಾವೆಲ್ಲರೂ ಕೂಡ ಮಠ ಮಾನ್ಯ ಮಂದಿರಗಳಿಗೆ ಯಾಕೆ ಹೋಗಬೇಕು ಅಂತಂದರೆ, ಎತ್ತರವಿರಬೇಕು ಹಿಮಾಲಯ, ಹತ್ತಿರವಿರಬೇಕು ವಿದ್ಯಾಲಯ. ಎತ್ತರವಿರಬಹುದು ಹಿಮಾಲಯ, ಹತ್ತಿರವಿರಬೇಕು ವಿದ್ಯಾಲಯ, ಎಚ್ಚರ ತಪ್ಪಿಸುವುದು ಮಧ್ಯಾಲಯ, ಅಜ್ಞಾನ ಬಿಡಿಸುವುದು ಶಿವಾಲಯ. ನಮ್ಮೆಲ್ಲರ ಅಜ್ಞಾನವನ್ನು ಬಿಡಿಸಿ ನಮ್ಮೆಲ್ಲರಿಗೂ ಕೂಡ ಸುಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಅವು ಯಾವ ಮಾಡ್ತವೆ ಅಂತಂದರೆ, ಅವು ಮಠ ಮಾನ್ಯ ಮಂದಿರ ದೇವಸ್ಥಾನಗಳು ಮಾಡ್ತವೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ತಾವೆಲ್ಲರೂ ಕೂಡ ವೈಭವದಿಂದ ಅದ್ಧೂರಿಯಿಂದ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ. ಕಾರಣ ಇಷ್ಟೇ, ನೀವೆಲ್ಲರೂ ಕೂಡ ಜಾತ್ರಾ ಮಹೋತ್ಸವವನ್ನು ಮಾಡಿ ವೈಭವದಿಂದ ಹೋಗಬಹುದು, ಆದರೆ ನಮ್ಮ ನೆತ್ತಿಗೆ ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ರೆ ನಿಜವಾಗಲೂ ಕೂಡ ಧನ್ಯ. ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ವಚನ ಸಾಹಿತ್ಯ ಎಂದಾಗಲೇ ಬಸವಣ್ಣನವರನ್ನ, ಸತ್ಯ ಎಂದಾಗಲೆಲ್ಲ ಗಾಂಧೀಜಿಯವರನ್ನು ಹೇಗೆ ನೆನಪಿಸಿಕೊಳ್ಳುತ್ತೇವೆ, ಅದೇ ರೀತಿಯೊಳಗ ಭಕ್ತಿ ಶ್ರದ್ಧೆ ಅಂದ ತಕ್ಷಣ ಮೊಟ್ಟ ಮೊದಲು ನೆನಪಾಗೋದು ಗ್ರಾಮ ಯಾವುದು ಅಂತಂದರೆ ಅದು ಯತ್ನಾಳ ಗ್ರಾಮ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಈ ಗ್ರಾಮದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗ್ರಾಮಕ್ಕೆ ನಾವು ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದೇವೆ. ಇವತ್ತು ನಾವು ಈ ಪುರಾಣ ಪ್ರವಚನಕ್ಕೆ ಬರುವಂತಹ ಆ ಸಂದರ್ಭದೊಳಗೆ ಸುಮಾರು 8 ಗಂಟೆಗೆ ನಾವು ಮಠವನ್ನು ಬಿಟ್ಟಿದ್ದೇವೆ. ಬಹಳಷ್ಟು ಅಪರಾತ್ರಿ ಆಗಿತ್ತು. ನಾವು ಕಾರಿನೊಳಗೆ ಬರುವಂಥ ಸಂದರ್ಭದೊಳಗೆ ಇಲ್ಲೇ ಪಕ್ಕದಲ್ಲಿರುವಂಥ ಹಂಚಿನಾಳು, ಆ ಹಂಚಿನಾಳದಿಂದ ಸುಮಾರು ಒಂದು 4-5 ಜನ ತಾಯಿಯಂದಿರು ಬಹಳಷ್ಟು ಕತ್ತಲಾಗಿತ್ತು. ಯಾವುದೇ ಕರೆಂಟಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ತಿನ ವ್ಯವಸ್ಥೆ ಇಲ್ಲ. ಒಂದು ಬ್ಯಾಟ್ರಿ ಮುಖಾಂತರವಾಗಿ ನಿಮ್ಮ ಗ್ರಾಮಕ್ಕೆ ಬಂದು ಪುರಾಣ ಪ್ರವಚನವನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಯತ್ನಾಳ ಗ್ರಾಮದೊಳಗೆ ಎಂಥ ಭಕ್ತಿ ಇದೆ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಏನು ಮಾಡ್ತೇವೆ ಅಂತಂದರೆ, ಗ್ರಾಮ ನಗರ ಪಟ್ಟಣದೊಳಗೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ 7 ಗಂಟೆಗೆ ಪುರಾಣ ಪ್ರವಚನ ಪ್ರಾರಂಭವಾಗಿ ಸರಿಯಾಗಿ 8 ಗಂಟೆಗೆ ಮುಗೀತದೆ. ಆದರೆ ಹಳ್ಳಿಯೊಳಗೆ ಅವತ್ತು ನಿಜವಾಗಲೂ ಕೂಡ ಸಂಸ್ಕೃತಿ ಸಂಸ್ಕಾರವನ್ನು ಉಳಿದಿದೆ ಅಂತಂದರೆ ಇವತ್ತು ಹಳ್ಳಿಯೊಳಗೆ ಉಳಿದಿದೆ.
ಇವತ್ತು ಮನುಷ್ಯನಿಗೆ ಏನು ಖುಷಿ ಕೊಡ್ತದೆ ಅಂತ ಕೇಳಿದರೆ, ಇವತ್ತು ಮನುಷ್ಯನಿಗೆ ಮೊಬೈಲ್ ಇದ್ದರೆ ಖುಷಿ ಇರ್ತದೇನೋ? ಇಲ್ಲ. ಇವತ್ತು ಮನುಷ್ಯ ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಟ್ಟು ಕಾರನ್ನು ಖರೀದಿ ಮಾಡ್ಕೊಳ್ತಾನೆ ಅಂದರೆ ಅದು ಖುಷಿ ಸಿಗುತ್ತದೇನೋ? ಸಿಗೋದಿಲ್ಲ. ಮನುಷ್ಯ ಭವ್ಯವಾಗಿ ಅರಮನೆಯನ್ನು ಕಟ್ಟಿದ್ದಾನೆ, ಮನೆಯನ್ನು ಕಟ್ಟಿದ್ದಾನೆ ಅಂತಂದರೆ ಖುಷಿ ಸಿಗುತ್ತದೇನೋ? ಸಿಗಲ್ಲ. ಎಲ್ಲಿ ಖುಷಿ ಸಿಗುತ್ತದೆ, ಎಲ್ಲಿ ನೆಮ್ಮದಿ ಆನಂದ ಸಿಗುತ್ತದೆ ಅಂತಂದರೆ ಇಂತಹ ಒಂದು ದೇವಸ್ಥಾನದೊಳಗೆ, ಇಂಥ ಪ್ರಾಂಗಣದೊಳಗೆ ಬಂದು ಕುಂತಾಗ ಮಾತ್ರ ನಿಮಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಯಾವುದೇ ಸಿನಿಮಾ, ಯಾವುದೇ ಚಲನಚಿತ್ರ ನೆಮ್ಮದಿ ಕೊಡುವಂತಹ ಒಂದು ತಾಣಗಳು ಅವು ಮಠಮಾನ್ಯ ಮಂದಿರಗಳು. ಇವತ್ತು ನೀವೆಲ್ಲರೂ ಕೂಡ ಕಡಿಕೋಳದ ಮಡಿವಾಳಪ್ಪನ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಕೇಳಿರಿ. ಆ ಕಡಿಕೋಳದ ಮಡಿವಾಳಪ್ಪನ ಜೀವನ ವೃತ್ತಾಂತವನ್ನು ತಿಳಿದುಕೊಂಡಾಗ ಒಂದೇ ಒಂದು ಅರ್ಥ ಏನು ಮಾಡಿಕೊಳ್ಳಬೇಕು ಅಂತಂದ್ರೆ, ಅವನ ಜೀವನದೊಳಗೆ ಒಂದು ನಂಬಿಕೆ ಅನ್ನುವಂಥ ವಿಶ್ವಾಸವನ್ನು ಕಡಿಕೋಳ ಮಡಿವಾಳಪ್ಪ ಇಟ್ಟ. ಕಡಿಕೋಳ ಮಡಿವಾಳಪ್ಪರ ಒಂದು ಜೀವನ ಚರಿತ್ರೆಯನ್ನು ತೆಗೆದು ನೋಡಿದಾಗ ಅವರ ಜೀವನ ಚರಿತ್ರೆ ಉದ್ದಕ್ಕೂ ಕೂಡ ಅನೇಕ ಸವಾಲುಗಳನ್ನು, ಅನೇಕ ಸಮಸ್ಯೆಗಳನ್ನು, ಅನೇಕ ಅವಮಾನಗಳನ್ನು ಅವರು ಹೊಂದಿದ್ರು. ಆದರೂ ಕೂಡ ಜಗತ್ತಿಗೆ ಆದರ್ಶ ಸಾಧಕರಾದರು. ಯಾಕೆ ಅಂತಂದರೆ ಗುರುವಿನಲ್ಲಿ ಶ್ರದ್ಧೆಯಾದಂಥ ನಂಬಿಕೆಯನ್ನು ಇಟ್ಟಿದ್ರು. ಆ ಕಾರಣಗೋಸ್ಕರವಾಗಿ ಕಡಿಕೋಳದ ಮಡಿವಾಳಪ್ಪ ಜಗತ್ತಿಗೆ ಸಾಧಕನಾದ. ಇವತ್ತು ನಿಮಗೆಲ್ಲರಿಗೂ ಕೂಡ ಯಾವ ರೀತಿಯೊಳಗೆ ನಂಬಿಕೆ ಇರಬೇಕು ಅಂತಂದರೆ, ಧರ್ಮದಲ್ಲಿ ಗುರುವಿನಲ್ಲಿ ನಂಬಿಕೆ ಇದ್ದಾಗ ಮಾತ್ರ ಅದು ಧರ್ಮ ಅನಿಸ್ಕೊಳ್ಳುತ್ತದೆ. ಒಂದು ಇರುವೆ ಏನು ಮಾಡ್ತಿತ್ತು ಅಂತಂದರೆ, ಒಂದು ಮಾವಿನ ಗಿಡ, ಆ ಮಾವಿನ ಗಿಡಕ್ಕೆ ಹಣ್ಣಾಗಿತ್ತು, ಮಾವಿನ ಗಿಡದೊಳಗೆ ಮಾವಿನ ಗಿಡ ಹಣ್ಣಾಗಿತ್ತು, ಮಾವಿನ ಹಣ್ಣು. ಆವಾಗ ಒಂದು ಇರುವೆ ಮೇಲುಗಡೆ ಇದ್ದಿರುವಂಥ ಮಾವಿನ ಹಣ್ಣನ್ನು ಸವಿಯನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಬುಡದಿಂದ ಮೇಲುಗಡೆ ಹೋಗ್ತಿತ್ತು ಇರುವೆ. ಬುಡದಿಂದ ಎಲ್ಲಿಗೆ ಹೋಗ್ತಿತ್ತು ಅಂತಂದರೆ ಮೇಲುಗಡೆ ಹೋಗ್ತಿತ್ತು. ಹೋಗುವಂಥ ಕಾಲಘಟ್ಟದೊಳಗೆ ಒಬ್ಬ ಮನುಷ್ಯ ಹೋಗ್ತಿದ್ದ ದಾರಿಯ ಮಧ್ಯದೊಳಗೆ. ಆತ ಏನಾಗ್ತಿದ್ದ ಅಂತಂದರೆ ಬದುಕಿನೊಳಗೆ ಜಿಗುಪ್ಸೆಯನ್ನು ಪಡೆದುಕೊಂಡು ಆತ್ಮಹತ್ಯೆಗೆ ಹೋಗುವಂಥ ಕಾಲಘಟ್ಟದೊಳಗೆ ಅವಾಗ ಆ ಇರುವೆಯನ್ನು ನೋಡ್ತಾನೆ. ಯಾರು? ಆ ಮನುಷ್ಯ. ಇರುವೆಯನ್ನು ನೋಡಿದಾಗ ಇರುವೆಗೆ ಕೇಳ್ತಾನೆ ಆ ಮನುಷ್ಯ, ಇಲ್ಲ, ನನ್ನ ಬದುಕಿನೊಳಗೆ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ನನ್ನ ಬದುಕಿನೊಳಗೆ ಜಿಗುಪ್ಸೆ ಹೊಂದಿದ್ದೇನೆ, ಆತ್ಮಹತ್ಯೆಗೆ ಶರಣಾಗ್ತಿದ್ದೇನೆ. ಆದರೆ ನಾನು ನೋಡ್ತಾ ಇದ್ದೀನಿ, 10 ನಿಮಿಷಗಳ ಕಾಲ ನೋಡ್ತಾ ಇದ್ದೀನಿ, ನೀನು ಮೇಲುಗಡೆ ಹೋಗ್ತಾ ಇದೆ, ಆದರೆ 1 ಇಂಚನೂ ಕೂಡ ನೀನು ಬೇಸರ ಪಟ್ಕೊಳ್ಳಿಲ್ಲ, 1 ಇಂಚನೂ ಕೂಡ ನೀನು ಆಯಾಸ ಪಟ್ಕೊಳ್ಳಿಲ್ಲ, ನಿನ್ನ ಜೀವನದೊಳಗೆ ಜಿಗುಪ್ಸೆಯನ್ನು ಪಟ್ಕೊಳ್ಳಿಲ್ಲ ಅಂತ ಆ ಮನುಷ್ಯ ಇರುವೆಗೆ ಕೇಳುತ್ತಾನೆ. ಆವಾಗ ಆ ಇರುವೆ ಹೇಳುತ್ತದೆ, ಹೇ ಮನುಷ್ಯ, ನಿನ್ನ ಹಾಗೆ ನನ್ನ ಜೀವನದೊಳಗೆ ಬೇಸರ ಪಟ್ಟುಕೊಳ್ಳಬೇಕು ಅಂತಂದ್ರೆ ನನಗೆ ಮನುಷ್ಯ ಅಂತ ಕರೀತಾರೇನು? ಭಗವಂತ ನನಗೆ ಸುಂದರವಾದಂಥ ಇರುವೆ ಜನ್ಮ ನನಗೆ ಕೊಟ್ಟಿದ್ದಾನೆ. ಕಾರಣ ಇಷ್ಟೇ, ನಿನಗ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ ಎಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ದಾನೆ. ಬ್ಯಾಂಕ್ನೊಳಗೆ FD ಇಟ್ಟಿದ್ದಿ, LIC ಇನ್ಶೂರೆನ್ಸ್ ಮಾಡಿಸಿದಿ, ತಿಜೋರಿಯೊಳಗೆ ತೊಳೆಗಟ್ಟಲೆ ಬಂಗಾರ ಇಟ್ಟಿದೆ, ಅದೆಲ್ಲವೂ ಇದ್ದರೂ ಕೂಡ ನಿನಗೆ ನೆಮ್ಮದಿ ಇಲ್ಲ. ನಿನ್ನ ಹತ್ರ ನಿನ್ನ ಜೀವನದ ಮೇಲೆ ನಿನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಆದರೆ ನನಗೆ ಯಾಕೆ ನಂಬಿಕೆ ವಿಶ್ವಾಸ ಇದೆ ಅಂತಂದರೆ, ನಾನು ಒಂದೇ ಕ್ಷಣ, ಒಂದೇ ನಿಮಿಷ, ಒಂದೇ ದಿನ ಆದರೂ ಬದುಕಿದ್ರೂ ಕೂಡ ಭಗವಂತ ಕೊಟ್ಟಿರುವಂಥ ಸುಂದರ ಶರೀರ, ಸುಂದರ ದೇಹವನ್ನು ನಾನು ಮೆಚ್ಚಲಿಕ್ಕೆ ಬದುಕ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆ ಇರುವೆ ಹೇಳುತ್ತದೆ. ಆ ಇರುವೆ ಹೇಳುವಂಥ ತಾತ್ಪರ್ಯ ಇರ್ತೆ, ನಾವೆಲ್ಲರೂ ಕೂಡ ಗುರುವಿನಲ್ಲಿ, ದೇವರಲ್ಲಿ, ಧರ್ಮದಲ್ಲಿ ಶ್ರದ್ಧೆಯನ್ನು ಇಟ್ಟಾಗ ಮಾತ್ರ ನಮ್ಮ ಬದುಕು ಸುಂದರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತು ಯತ್ನಾಳ ಗ್ರಾಮದೊಳಗೆ ಹೇಗಿದೆ ಅಂತಂದರೆ, ಇವತ್ತು TV ಮೊಬೈಲ್ ಬಂದು ಸಂಸ್ಕೃತಿ ಸಂಸ್ಕಾರವನ್ನು ಹಾಳು ಮಾಡ್ತಾ ಇದ್ದೇವೆ. ಒಬ್ಬ ಸಾಹಿತ್ಯ ಬಹಳ ಸುಂದರವಾಗಿ ಬರೀತಾನೆ, ನಮ್ಮ ಮನೆಯಲ್ಲಿಂದು TV ಕೆಟ್ಟಿತು, ಕೆಟ್ಟ ದಿನವೇ ನಮ್ಮ ಮನೆಯು ನೆಟ್ಟಗಾಯಿತು ಅಂತ. ಯಾವಾಗ TV ಎನ್ನುವುದು ಬಂದು ಅದರೊಳಗೆ ಒಳ್ಳೆಯದಾನೆ, ಅದನ್ನು ಒಳ್ಳೆಯದನ್ನು ವಿಚಾರ ಮಾಡಿಕೊಳ್ಳದೆ ಕೆಟ್ಟದ್ದನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಇವತ್ತು ಏನಪ್ಪ ಅಂತ ಕೇಳಿದರೆ, ಕಲಬೇಡ ಕುಲಬೇಡ ಹುಷಿಯ ನುಡಿಯಲು ಬೇಡ ಅನ್ನುವಂಥ ವಚನ ನಿಮಗೆಲ್ಲರಿಗೂ ಕೂಡ ಗೊತ್ತೈತಿ. ಆದರೆ ಇಂದಿನ ದಿನಮಾನದೊಳಗೆ ಏನಾಗಿದೆ ಅಂತಂದರೆ, ಉಣಬೇಡ, ತಿನ್ನಬೇಡ, ನೀರು ಕುಡಿಯಲು ಬೇಡ, ಕೈಲಿ ಹಿಡಿದ ಮೊಬೈಲ್ ಬಿಡಬೇಡ, ಸ್ಟೇಟಸ್ ಹಾಕದೆ ಮಲಗಡಬೇಡ, ಮೊಬೈಲ್ ಹುಚ್ಚು ಬಿಡಬೇಡ ಅನ್ನುವಂಥ ಈ ಕಾಲಘಟ್ಟದೊಳಗೆ ಮೊಬೈಲ್ ಗುಂಗನ್ನು ಬಿಟ್ಟು, ಧಾರಾವಾಹಿಯ ಗುಂಗನ್ನು ಬಿಟ್ಟು, ಸಿನಿಮಾ ಗುಂಗನ್ನು ಬಿಟ್ಟು ಪುರಾಣ ಪ್ರವಚನವನ್ನು ಕೇಳಲಿಕ್ಕೆ ನೀವೆಲ್ಲರೂ ಬಂದು ಕುಂತಿರಲ್ಲ, ನಿಜವಾಗಲೂ ಕೂಡ ನಿಮ್ಮಂಥ ಭಕ್ತರು ಯತ್ನಾಳ ಗ್ರಾಮದ ಭಕ್ತರು. ಇದು ನಿಜವಾದ ಭಕ್ತಿ, ಇದು ನಿಜವಾದ ಸಂಸ್ಕಾರ.
ಇಂತಹ ಸಂಸ್ಕಾರ ಪ್ರತಿ ಹಳ್ಳಿಗೂ ಕೂಡ ಇತ್ತು ಅಂತಂದರೆ ಈ ನಾಡು ಈ ದೇಶ ಸುಭಿಕ್ಷೆಯಾಗಿ ಬೆಳಗ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತು ಮಾಗಣಗೇರಿ ರುದ್ರಮುನೀಶ್ವರ ಹಿರೇಮಠದ ಗುರುಪಟ್ಟಾಧಿಕಾರ ಆಗಿ ಪ್ರಪ್ರಥಮ ಬಾರಿಗೆ ಆಗಮಿಸಿ ಆಶೀರ್ವಚನ ಮಾಡಿರುವಂಥ ಏಕೈಕ ಗ್ರಾಮ ಅದು ಯತ್ನಾಳ ಗ್ರಾಮ. ಆ ಯತ್ನಾಳ ಗ್ರಾಮವನ್ನು ನಮ್ಮ ಪ್ರತಿಯೊಂದು ಜೀವನದುದ್ದಕ್ಕೂ ಕೂಡ ನಾವು ಮರೆಯಲಾದ ಕ್ಷಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅವಾಗಿ ಬರಬಹುದಿತ್ತು, ನಾವು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಸುಮಾರು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಡ್ಕೊಳ್ಳೋದು ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರಂತೆ. ಇವತ್ತು ಏನಾಗಿದೆ ಅಂತಂದರೆ, ನಿಮ್ಮ ತಲೆಯೊಳಗೆ ಅನೇಕ ವಿಚಾರಗಳನ್ನು ತುಂಬಿದರೂ ಕೂಡ ಅದು ಡಿಲೀಟ್ ಆಗ್ತದೆ. ಕಾರಣ ಇಷ್ಟೇ, ಒಂದು ಮೊಬೈಲ್ದೊಳಗೆ ನೀವು ಸಾವಿರಾರು ಫೋಟೋಗಳನ್ನು ಹೊಡೆದ್ರೆ ಏನಾಗ್ತದ ಅಂತಂದರೆ ಎಲ್ಲನೂ ಡಿಲೀಟ್ ಮಾಡಬೇಕು, ಎಲ್ಲವೂ ಕೂಡ ಸೇವ್ ಆಗೋದಿಲ್ಲ. ಒಬ್ಬೊಬ್ಬರ ಪರಮ ಪೂಜ್ಯರು ಒಂದೊಂದು ವಿಷಯವನ್ನು ಹೇಳಬೇಕಾಗ್ತದ. ಇವತ್ತು ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಗುರುವಿನ ಆಳಾಗಿ ಬದುಕಬೇಕಾಗ್ತದೆ. ಇವತ್ತು ಯಾವ ಮನುಷ್ಯ ಗುರುವಿನ ಸೇವಕನಾಗ್ತಾನೆ ಅಂತಂದರೆ ಅವನ ಬದುಕು ಗುರುಕುಲವಾಗುತ್ತದೆ. ಯಾವ ಮನುಷ್ಯ ಗುರುವಿನ ಸೇವಕನಾಗ್ತಾನೆ ಅವನ ಬದುಕು ಗುರುಕುಲವಾಗ್ತದೆ. ಯಾವ ಮನುಷ್ಯ ದುಷ್ಟರ ಗುಲಾಮರ ಸೇವಕನಾಗ್ತಾನೆ ಅವನ ಬದುಕು ಸುಟ್ಟು ಕರಕಲವಾಗ್ತದೆ. ಆ ನಿಟ್ಟಿನೊಳಗೆ ನೀವೆಲ್ಲರ ಗುರು ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಕಡಿಕೋಳ ಮಡಿವಾಳಪ್ಪನವರ ಒಂದು ಪರಂಪರೆಯನ್ನು ತೆಗೆದು ನೋಡಿದಾಗ ಅವರು ಯಾವ ಪರಂಪರೆಯೊಳಗೆ ಬರ್ತದ ಅಂತಂದ್ರೆ, ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ರಂಭಾಪುರಿ ಮಹಾಪೀಠದ ಶಾಖಾ ಮಠದ ಅನುವರ್ತಿಗಳು ಯಾರು ಅಂತಂದರೆ ಅದು ಕಡಿಕೋಳ ಮಡಿವಾಳಪ್ಪನವರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಇದೆ ತಟ್ಟಿ ಹೇಳಬೇಕಾಗ್ತದೆ. ಇವತ್ತ ಈ ಜಗತ್ತಿನೊಳಗೆ ಅನೇಕ ಸಂತ ಮಹತ್ತ ದಾರ್ಶನಿಕರು ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಮಾನವ ಕುಲ ಒಂದೇ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಘಂಟಾಘೋಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪರಮ ಪೂಜ್ಯರು ಹೇಳಿದರು ಏನಪ್ಪ ಅಂತಂದರೆ, ಮಾಡಿ ಉಣ್ಣೋ, ಹೀಗೆ ಹೇಳ್ಯಾರ ಪರಮ ಪೂಜ್ಯರು, ನೆನಪು ಹಾರಿಬಿಟ್ರಿ ನೋಡಿ. ಅದಕ್ಕೆ ಹೇಳ್ತೇನೆ, ಮೊಬೈಲ್ದೊಳಗೆ ಹ್ಯಾಂಗೆ ಡಿಲೀಟ್ ಆಗ್ತಾವ ನಿಮ್ಮ ಮೈಂಡ್ದೊಳಗೆ ಡಿಲೀಟ್ ಹಾಕೊಟ್ಟು ಹೋಗ್ತಾವ. ಅದೇ ನೀವು ಧಾರಾವಾಹಿ ಕೇಳ್ರಿ, ಇನ್ನೊಂದು ವರ್ಷ ಬಿಟ್ಟರು ಕೂಡ ಧಾರಾವಾಹಿ ಚಿತ್ರಣವನ್ನು ಆಗಿಂದಾಗೆ ಹೇಳ್ತೀರಿ. ಪೂಜ್ಯರು ಹೀಗೆ ಹೇಳಿದರು, ಮಾಡಿ ಉಣ್ಣೋ, ನೀಡಿ ಉಣ್ಣೋ, ನೀಡಿದಷ್ಟು. ಇಂಥ ಅದ್ಭುತವಾದಂತಹ ಒಂದು ಅರ್ಥಪೂರ್ಣವಾದಂಥ ಮಾತುಗಳನ್ನು ಅವರು ಹೇಳಿದರು. ಮನುಷ್ಯನ ಬದುಕು ಸುಂದರ ಆಗಬೇಕು ಅಂತಂದರೆ ಕಾಯಕ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ನೀನು ದುನಿಯಾದೊಳಗೆ ದೊರೆಯಾಗಬೇಕು ಅಂತಂದರೆ, ನೀನು ದುನಿಯಾದೊಳಗೆ ದೊರೆಯಾಗಬೇಕು ಅಂತಂದರೆ ನಿನ್ನ ದೇಹ ಮೊದಲು ದಣಿಯಬೇಕು. ನಿನ್ನ ದೇಹ ಈ ಭೂಮಿ ತಾಯಿಗೆ ದಣಿದಾಗ ಮಾತ್ರ ನಿನ್ನ ದುನಿಯಾದೊಳಗೆ ದೊರೆಯಾಗಲಿಕ್ಕೆ ಸಾಧ್ಯ ಇದೆ. ಒಬ್ಬ ಹುಡುಗ ನಮ್ಮ ಮಠಕ್ಕೆ ಬಂದಿದ್ದ. ಆತ ಹೇಗಾಗಿ ಬಂದಿದ್ದ ಅಂತಂದರೆ, ಅವನ ಅಕ್ಕನ ಮದುವಿತ್ತು, ಲಗ್ನ ಪತ್ರಿಕೆ ಕೊಡಲಿಕ್ಕೆ ಬಂದಿದ್ದ. 22 ವರ್ಷದ ತರುಣ ಇರಬಹುದು. ಆತ ಹೇಗೆ ಬಂದಿದ್ದ ಅಂತಂದರೆ, ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೆವು. ಇಲ್ಲಿ ಮಲ್ಕಾಳದೊಳಗೆ ಸ್ವಲ್ಪ ಹರಿದಿತ್ತು, ಕೆಳಗಡೆ ಸ್ವಲ್ಪ ಹರಿದಿತ್ತು, ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹರಿದಿತ್ತು. ನಾ ಕೇಳಿದೆ, ಏನಪ್ಪ ನಿನ್ನ ತಂದೆ ತಾಯಿಗಳು ಪ್ಯಾಂಟ್ ಕೊಡಿಸಿಲ್ಲ, ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು ಬಂದಿದೆ ಅಂತ ನಾ ಕೇಳಿದೆ. ಆತ ಹೇಳ್ತಾನೆ, ಸ್ವಾಮೀಜಿದು ಲೇಟೆಸ್ಟ್ ಪ್ಯಾಷನ್ ಅದರಿ ಅಂತ ಆತ ಹೇಳಿದ. ಆಯಿತು ಅಂತ ಸುಮ್ಮನೆ ಕೂತೆ. ಮತ್ತೆ ಮೇಲುಗಡೆ ನೋಡಿದಾಗ ಏನಾಯಿತು ಅಂತಂದರೆ, ತಲೆಯೊಳಗೆ ಈ ಕಡೆ ಸ್ವಲ್ಪ ಕುದಲ ತೆಗ್ದಾನ, ಈ ಕಡೆ ಸ್ವಲ್ಪ ಕುದಲ ತೆಗ್ದಾನ, ಮೇಲಕ್ಕೆ ಸ್ವಲ್ಪ ಕೋಳಿ ಪುಚ್ಚ ಇರ್ತಾವಲ್ರಿ, ಆ ಸ್ವಲ್ಪ ಬಿಟ್ಟಿದ್ದಾನೆ. ನಾ ಅಂತ ಕೇಳಿದೆ, ಇದು ಯಾ ಕಟ್ಟಿಂಗ ಅಂದೆ. ಹೆಬ್ಬುಲಿ ಕಟ್ಟಿಂಗ್ ಅಂದವ. ಹೆಬ್ಬುಲಿ ಕಟ್ಟಿಂಗ ಅಂತ ಹೇಳ್ದ. ಅವನಿಗೆ ಹೇಳ್ದ, ತಮ್ಮ ನಿನ್ನ ಜೀವನದೊಳಗೆ ನೀನು ಹೆಬ್ಬುಲಿ ಆಗಬೇಕು ಅಂತ ಕೇಳಿದರೆ ಹರಿದಿದ್ದ ಪ್ಯಾಂಟ್ ಹಾಕ್ಕೊಂಡು ವಿಚಿತ್ರವಾದಂಥ ಕಟ್ಟಿಂಗ್ ಮಾಡ್ಕೊಂಡು ಬಂದರೆ ನೀನು ಹೆಬ್ಬುಲಿ ಆಗೋದಿಲ್ಲ. ತಂದೆ ತಾಯಿ ಸೇವಾ ಮಾಡು, ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡು, ಅವಾಗ ನೀನು ಈ ಸಮಾಜದೊಳಗೆ ಹೆಬ್ಬುಲಿ ಆಗ್ತಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಕಾರಣ ಇಷ್ಟೇ, ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬ ತಂದೆ ತಾಯಿಗಳು ನೀವೆಲ್ಲರೂ ಕೂಡ ವಿಚಾರ ಮಾಡಿಕೊಳ್ಳಬೇಕು. ನಿಮ್ಮ ಮಕ್ಕಳಿಗೆ ಯಾವ ರೀತಿಯೊಳಗೆ ಸಂಸ್ಕಾರ ಕೊಡ್ತೀರಿ, ನಿಮ್ಮ ಮಕ್ಕಳು ಆ ರೀತಿಯೊಳಗೆ ಬೆಳೀತಾರೆ. ನಿಮ್ಮ ಮಕ್ಕಳ ಕೈಯೊಳಗೆ ನೀವು ಗನ್ನು ಕೊಟ್ಟರೆ ಅವರು ಆಗುಂತಕರಾಗ್ತಾರೆ. ನಿಮ್ಮ ಮಕ್ಕಳ ಕೈಯೊಳಗೆ ಪೆನ್ನು ಕೊಟ್ಟರೆ ಅವರು ಜ್ಞಾನಿಗಳಾಗ್ತಾರೆ. ಹೇಳೋದಿಷ್ಟೇ, ಮನೆಯ
ಮೊದಲ ಪಾಠಶಾಲೆಯ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಕಲಿತ ನಾವೇ ಧನ್ಯರು ಎನ್ನುವ ಹಾಗೆ ಇಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬ ತಾಯಿಯಂದಿರು ಕೂಡ ಅದು ಮಾಡುವಂಥ ಕೆಲಸ ಇದೆ. ಹೀಗಾಗಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಕುಂತಾರೆ. ಇವತ್ತ ಈ ಪುರಾಣ ಪ್ರವಚನಕ್ಕೆ ಯಾರು ಬರಬೇಕು ಅಂತಂದರೆ 70 ವರ್ಷದ ಅಜ್ಜಂದಿರು ಬರಬೇಕಾಗಿಲ್ಲ. 15 ವರ್ಷದ ಎಳೆ ವಯಸ್ಸಿನ ತರುಣಿಯರು ಈ ಪುರಾಣ ಪ್ರವಚನಕ್ಕೆ ಬಂದಾಗ ಮಾತ್ರ ಈ ಬದುಕು ಸುಂದರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತು ವಿಶೇಷವಾಗಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಕೂಡ ಮಾಡಿರಿ. ಈ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಪ್ರತಿಯೊಂದು ಗ್ರಾಮ ದೇವತೆ ಯಾಕೆ ನೆಲೆಸಿಕೊಂಡಾಳ ಅಂತಂದ್ರೆ ನಿಮಗೆಲ್ಲರೂ ಕೂಡ ಪ್ರಶ್ನೆ ಕಾಡಬಹುದು. ಒಂದು ಸರಿ ಏನಾಗಿತ್ತು ಅಂತಂದ್ರೆ ಕೈಲಾಸ ಪರ್ವತದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರರು ತಾಯಿ ಜಗನ್ಮಾತೆಗೆ ಕೇಳ್ತಾರಂತೆ, ಎಲ್ಲ ರಾಕ್ಷಸರನ್ನ ಸದೆ ಬಡಿದು ದೇವಲೋಕದೊಳಗಿರುವಂಥ ಎಲ್ಲ ರಾಕ್ಷಸರನ್ನ ಸದೆ ಬಡಿದೆ, ಆದರೆ ಭೂಲೋಕದೊಳಗೆ ಮುಂದೆ ನರರೂಪದೊಳಗೆ ರಾಕ್ಷಸರು ಹುಡ್ತಾರೆ, ಅವರ ಸಂಹಾರವನ್ನು ಮಾಡಿ ಅವರಿಗೆ ಸುಜ್ಞಾನವನ್ನು ಕೊಡುವಂಥ ಕೆಲಸ ನೀನು ಮಾಡಬೇಕು ಅಂತಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕರೆಗೆ ಹೋಗೊಟ್ಟು ತಾಯಿ ಜಗನ್ಮಾತೆ ಅಂತಾಳತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ನೋಡು ಭೂಲೋಕದೊಳಗ ಕಲಿಯುಗದೊಳಗ ಪ್ರತಿಯೊಂದು ಮನೆಯೊಳಗೆ ರಾಕ್ಷಸರು ಹುಟ್ಟುತ್ತಾರೆ, ಪ್ರತಿಯೊಂದು ಮನೆಯೊಳಗೆ ಅಜ್ಞಾನಿಗಳು ಹುಟ್ಟುತ್ತಾರೆ. ಆ ಅಜ್ಞಾನವನ್ನು ನಾಶ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಗ್ರಾಮದೊಳಗೆ ನಾನು ಗ್ರಾಮ ದೇವತೆಯಾಗಿ ನೆಲೆಯೂರ್ತೇನೆ ಅನ್ನುವಂಥ ಮಾತನ್ನು ತಾಯಿ ಜಗನ್ಮಾತೆ ಹೇಳ್ತಾಳೆ. ಹೇಳುವಷ್ಟು ಇಷ್ಟೇ ನಿಮ್ಮ ಬದುಕಿನೊಳಗ ಕೊನೆಯ ಸಂದೇಶ. ಮಾಗಣಗೆರೆಯ ರುದ್ರಮುನೀಶ್ವರ ಹಿರಿಮಠದ ಪೂಜ್ಯರ ಕೊನೆಯ ಸಂದೇಶ ಇಷ್ಟೇ, ಪಾಕೆಟ್ನೊಳಗ ಮನಿ ಇರಲಿ, ಮೈಂಡದೊಳಗ ನಾಲೆಡ್ಜ್ ಇರಲಿ. ಪಾಕೆಟ್ದೊಳಗ ಮನಿ ಇರಲಿ, ಮೈಂಡದೊಳಗ ನಾಲೆಡ್ಜ್ ಇರಲಿ, ಹೃದಯದೊಳಗ ದಯೆ ಇರಲಿ, ಮುಖದೊಳಗ ಸದಾಕಾಲ ನಗು ಇರಲಿ, ಮನಸ್ಸಿನೊಳಗ ಸದಾಕಾಲ ಜಗನ್ಮಾತೆಯ ಧ್ಯಾನ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ನೀಡುತ್ತೀರಿ. ಶಿವಭಯ ಮಹಾಂತ ಮರಿವೇಶ್ವರ ಡಾಕ್ಟರ್ ಶ್ರೀ ರುದ್ರಮುನೀಶ್ವರ